ದರ್ಶನ್ ಮಾಡಿದ ಪಾರ್ಟಿ ದಿನ ನಡೆದಿದ್ದೇನು? ಕಾಟೇರಿ ಸಿನಿಮಾ ಸಕ್ಸಸ್ ಖುಷಿಯಲ್ಲಿರುವ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಜೆಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಇನ್ನು ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ ಕಮಿಷನರ್ 3 ಆಂಗಲ್ನಲ್ಲಿ ತನಿಖೆಯನ್ನ ನಡೆಸಿದ್ದಾರೆ. ಹಾಗಿದ್ರೆ ತನಿಖೆಯಲ್ಲಿ ಏನೇನಾಗಿದೆ, ಕೇಸ್ ಸಂಬಂಧ ಜೆಟ್ಲಾಕ್ ಮಾಲೀಕರು ಹೇಳಿದ್ದು ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬಣ್ಣದ ಲೋಕದಲ್ಲಿ ಪಾರ್ಟಿಗಳು ಸರ್ವೇ ಸಾಮಾನ್ಯ. ಅದೇ ರೀತಿ ಕಾಟೇರ ಚಿತ್ರದ ಸಕ್ಸಸ್ ಪಾರ್ಟಿ ನಡೆದಿತ್ತು. ಆದರೆ ನಿಯಮ ಉಲ್ಲಂಘಿಸಿ ಪಾರ್ಟಿ ನಡೆಸಿದ ಕಾರಣ ಜೆಟ್ಲಾಕ್ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಜೆಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಮಾಲೀಕರಾದ ಶಶಿರೇಖಾರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದು, ಯಾರೆಲ್ಲ ಪಬ್ನಲ್ಲಿ ಇದ್ರು ಅಂತ ರೇಖಾ ಜಗದೀಶ್ ಹೇಳಿದ್ದಾರೆ. ರೇಖಾ ಜಗದೀಶ್ ಹೇಳಿಕೆಯಲ್ಲಿ ನಟ ದರ್ಶನ್ ಸೇರಿ 8 ಜನರ ಹೆಸರು ಉಲ್ಲೇಖ ಮಾಡಲಾಗಿದೆ. 8 ಜನರಿಗೂ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಬ್ರಹ್ಮಣ್ಯ ನಗರ ಠಾಣೆ ಅಧಿಕಾರಿಗಳು ಸಿಬ್ಬಂದಿ ವಿಚಾರಣೆಯನ್ನ ನಡೆಸಿದ್ದಾರೆ. ಜನವರಿ 4ರಂದು ನೈಟ್ ರೌಂಡ್ಸ್ ನಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿಕೆ ದಾಖಲು ಮಾಡಲಾಗಿದೆ. ಟೈಮ್ ಟು ಟೈಮ್ ಘಟನೆಯ ಬಗ್ಗೆ ವಿವರ ನೀಡಿದ ಅಧಿಕಾರಿಗಳು ಮಲ್ಲೇಶ್ವರಂ ಎಸಿಪಿ ಮುಂದೆ ಪ್ರತಿ ವಿಚಾರವನ್ನ ಅಧಿಕಾರಿಗಳು ವಿವರಿಸಿದ್ದಾರೆ. ಇದುವರೆಗೂ ಯಾವ ನಟರು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ 2ನೇ ನೋಟಿಸ್ ನೀಡೋದಕ್ಕೆ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ 8 ಮಂದಿಯ ಹೊರದೇಶದಲ್ಲಿರುವಂತಹ ಕುರಿತು ಮಾಹಿತಿ ಇದ್ದು, ಒಂದ್ ವೇಳೆ ಇಂದು ವಿಚಾರಣೆಗೆ ಬರೆದಿದ್ರೆ ಮತ್ತೊಂದು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಬಾರ್ ಕ್ಲೋಸ್ ಆದ್ಮೇಲೆ ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ತರುಣ್, ಸುಧೀರ್ ಸೇರಿ 5-6 ಜನರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಈ ಕೇಸ್ ಸಂಬಂಧ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಅಂದು ಅಲ್ಲಿ ಏನಾಯಿತು ಅನ್ನುವ ಕುರಿತು ಮಾಹಿತಿ ಸಿಕ್ಕಿದೆ. ಪ್ರಕರಣ ನಡೆದ ದಿನ ಮಧ್ಯರಾತ್ರಿ 12:45ಕ್ಕೆ ಜೆಟ್ಲಾಕ್ಗೆ ಅವತ್ತಿನ ನೈಟ್ ರೌಂಡ್ಸ್ ಇರುವಂತಹ ಎಸ್ಐ ಮತ್ತು ಸಿಬ್ಬಂದಿ ಹೋಗಿದ್ರು. ತಡರಾತ್ರಿ 1:10ಕ್ಕೆ ಎಸ್ಐ ಜೆಟ್ಲಾಗ್ ರೆಸ್ಟೋ ಬಾರ್ ಕ್ಲೋಸ್ ಮಾಡಿಸಿದ್ರು. ಸ್ಟಾರ್ಗಳು ಒಳಗಡೆ ಇರೋದೇಕೆ ಅಂತ ಎಸ್ಐ ಪ್ರಶ್ನೆ ಮಾಡಿದ್ರು. ದರ್ಶನ್ ಸಿನಿಮಾ ಒಂದರ ಮಾತುಕತೆ ನಡೀತಾ ಇದೆ. ದರ್ಶನ್ ನಮ್ಮ ಫ್ಯಾಮಿಲಿ ಫ್ರೆಂಡ್, ಮೇಲೊಂದು ಗಾಜಿನ ರೂಮ್ ಇದೆ, ಅಲ್ಲಿ ಸಿನಿಮಾಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸ್ತಾ ಇದ್ದೇವೆ ಅಂತ ಜೆಟ್ಲಾಗ್ ಮಾಲೀಕರು ಮಾಹಿತಿಯನ್ನ ನೀಡಿದ್ರು. ಈ ನಡುವೆ ಮಧ್ಯರಾತ್ರಿ 2:50ಕ್ಕೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ರಾಬರಿ ಆಗಿದೆ ಅಂತ ಪೊಲೀಸರಿಗೆ ಕರೆ ಬಂದಿದೆ. ರೆಸ್ಟೋ ಬಾರ್ ಕ್ಲೋಸ್ ಮಾಡಿಸಿ ಆ ಕೇಸ್ ಅಟೆಂಡ್ ಮಾಡೋದಕ್ಕೆ ಪೊಲೀಸರು ಹೋಗಿದ್ರು. ಆದರೆ ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ಸೈರನ್ ಕೂಗಿತ್ತು. ಅಲ್ಲಿಗೆ ಮುಂಜಾನೆ 3 ಗಂಟೆ ಆಗಿತ್ತು. ಈ ಪ್ರಕರಣ ಮುಗಿತಾ ಇದ್ದಂತೆ ಮತ್ತೆ ರೆಸ್ಟೋ ಬಾರ್ ಅಂತ ಪೊಲೀಸರು ಹೋಗಿದ್ರು. ಈ ವೇಳೆ ದರ್ಶನ್ ಜೊತೆ ಫೋಟೋಗಾಗಿ ಅಭಿಮಾನಿಗಳು ನಿಂತಿದ್ರು. ಹೋಗಿ ಕ್ರೌಡ್ ಕ್ಲಿಯರ್ ಮಾಡಿ ದರ್ಶನ್ ಮತ್ತು ಸಹ ನಟರನ್ನ ಕಳುಹಿಸಿದ್ದಾರೆ ಪೊಲೀಸರು ಅಂತ ಹೇಳಲಾಗಿದೆ. ಜೊತೆಗೆ ಅಂದು ರಾತ್ರಿ ನಡೆದ ಘಟನೆಗಳ ಬಗ್ಗೆ ಪೊಲೀಸ್ ಸಿಬ್ಬಂದಿ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಕಾಟೇರ ತಂಡ ದುಬೈನಿಂದ ವಾಪಸ್ ಆಗಲಿದ್ದು, ಪೊಲೀಸರು ಮತ್ತೊಮ್ಮೆ ಸೆಲೆಬ್ರಿಟಿಗಳಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ.